ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಟು ಮೈ ಚಾನಲ್. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನೀವೇನಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬರ್ತಾಯಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಈ ಕತೆ ಕೇಳುವುದಕ್ಕಿಂತ ಓದುವುದರಲ್ಲೇ ಮಜಾ ಜಾಸ್ತಿ. ಹಾಗಾಗಿ ನೀವು ಈ ಆಡಿಯೋವನ್ನು ಮ್ಯೂಟ್ ಮಾಡಿ ಓದಬಹುದು. ಒಂದು ದಿವಸ ಬೀರ್ಬಲನು ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಇನ್ನೇನು ದರ್ಬಾರಿಗೆ ಹೋಗಬೇಕೆನ್ನುವಷ್ಟರಲ್ಲಿ ಓರ್ವ ವರ್ತಕನು ಅವನನ್ನು ಕಾಣಲು ಬಂದನು. ಬೀರ್ಬಲನು ಅವನು ಬಂದ ಕಾರಣವನ್ನು ವಿಚಾರಿಸಲು ಅವನು, ಮಹಾಸ್ವಾಮಿ, ನಾನು ನನ್ನ ಮಿತ್ರನಾದ ವರ್ತಕನಿಗೆ 1,000 ರೂಪಾಯಿಗಳನ್ನು ಸಾಲವಾಗಿ ನೀಡಿದ್ದೆ. ಈಗ ನನಗೆ ಹಣದ ಅವಶ್ಯಕತೆ ಇದ್ದು ಅವನ ಬಳಿ ಹೋಗಿ ನನ್ನ ಸಾಲವನ್ನು ಹಿಂತಿರುಗಿಸೆಂದು ಕೇಳಿದಾಗ ಅವನು ನನಗೆ ಯಾವ ಸಾಲವನ್ನು ಕೊಡಬೇಕಾಗಿಲ್ಲವೆಂದು ಹೇಳಿದ. ಇದರಲ್ಲಿ ನನ್ನದು ಒಂದು ದೊಡ್ಡ ತಪ್ಪು ಆಗಿದೆ. ಏಕೆಂದರೆ ನಾನು ಅವನಿಗೆ ಸಾಲ ಕೊಡುವಾಗ ಯಾವುದೇ ರೀತಿಯ ಕಾಗದ ಪತ್ರಗಳನ್ನು ಬರೆಸಿಕೊಳ್ಳದೆ ಹಾಗೆ ಬರೀ ಬಾಯಿ ಮಾತಿನಲ್ಲಿಯೇ ಸಾಲ ಕೊಟ್ಟಿದ್ದೆ. ನಾನು ಸಾಲ ಕೊಟ್ಟಿರುವುದಕ್ಕೆ ಯಾವ ಪ್ರತ್ಯಕ್ಷ ಸಾಕ್ಷಿಯೂ ಇಲ್ಲ. ಆದುದರಿಂದ ನೀವು ದಯಮಾಡಿ ನನ್ನ ಹಣ ನನಗೆ ಹಿಂತಿರುಗುವಂತೆ ಮಾಡಿದರೆ ನಾನು ನಿಮ್ಮ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ ಎಂದನು. ಆಗ ಬೀರ್ಬಲನು ಕೂಡಲೇ ಅವನಿಂದ ಸಾಲ ಪಡೆದುಕೊಂಡಿದ್ದ ಇನ್ನೊಬ್ಬ ವರ್ತಕನಿಗೆ ಹೇಳಿ ಕಳಿಸಿದನು. ಆ ವರ್ತಕನು ಬಂದ ತಕ್ಷಣವೇ ಅವನ ಮಿತ್ರ ವರ್ತಕನಿಗೆ ಕೊಡಬೇಕಾಗಿರುವ 1,000 ರೂಪಾಯಿಗಳ ಬಗ್ಗೆ ವಿಚಾರಿಸಿದನು. ಆಗ ಎರಡನೇ ವರ್ತಕನು, ಮಹಾಸ್ವಾಮಿ, ನಾನು ಖಂಡಿತ 1,000 ರೂಪಾಯಿಗಳ ಸಾಲವನ್ನು ಪಡೆದಿಲ್ಲ. ಇವನು ಸುಳ್ಳು ಹೇಳುತ್ತಿದ್ದಾನೆ ಎಂದನು. ಆಗ ಬೀರ್ಬಲನು ಮೊದಲೇ ವರ್ತಕನಿಗೆ, ಏನಯ್ಯ, ನೀನು ಏಕೆ ಸುಳ್ಳು ಹೇಳುತ್ತಿರುವೆ? ನೀನು ಹಣ ಕೊಟ್ಟಿರುವುದಕ್ಕೆ ಏನಾದರೂ ಸಾಕ್ಷಿ ಇರುವುದೇ ಎಂದು ಕೇಳಿದನು. ನಾನು ಆಗಲೇ ಹೇಳಿದೆನಲ್ಲ ಮಹಾಸ್ವಾಮಿ ಎಂದು ಅವನು, ಆ ರೀತಿ ಬೇಕಾದಷ್ಟು ಜನ ಹೇಳುತ್ತಾರೆ. ಅದರಿಂದ ಉಪಯೋಗವಿಲ್ಲ. ಇಂತಹ ಗಣ್ಯ ವರ್ತಕರ ಮೇಲೆ ಸುಳ್ಳು ಆಪಾದನೆ ಹೊರಿಸುವುದಕ್ಕೆ ನಿನಗೆ ಶಿಕ್ಷೆ ವಿಧಿಸಬಹುದು ಎಂದು ಬೀರ್ಬಲ್ ಸರಿಯಾಗಿ ಹೇಳಿದ್ರಿ ಮಂತ್ರಿಗಳೇ ಎಂದ. ಎರಡನೇ ವರ್ತಕ, ಸರಿ, ನಾವಿನ್ನು ಹೋಗಿ ನಾನು ಈತನಿಗೆ ಚೆನ್ನಾಗಿ ಬೈದು ಕಳಿಸುತ್ತೇನೆ ಎಂದು ಎರಡನೇ ವರ್ತಕನಿಗೆ ಹೇಳಿದ. ಅವನು ಸಂತಸದಿಂದ ಬೀರ್ಬಲನಿಗೆ ವಂದಿಸಿ ಅಲ್ಲಿಂದ ಹೊರಟು ಹೋದ. ಮೊದಲನೇ ವರ್ತಕ ಪೆಚ್ಚಾಗಿ ಬೀರ್ಬಲನ ಮುಖ ನೋಡಲು ಆತ, ಎಲೆ ವರ್ತಕನೇ, ನಾನು ನಿನಗೆ ಖಂಡಿತ ನ್ಯಾಯ ದೊರಕಿಸಿಕೊಡುತ್ತೇನೆ. ನೀನು ಕೆಲವು ದಿನ ಸಹಿಸಿಕೋ. ಈಗ ನೀನು ನಿನ್ನ ಮಿತ್ರ ವರ್ತಕನ ವಿಷಯವನ್ನು ಮರೆತು ಎಂದಿನಂತೆ ಅವರೊಡನೆ ಮೈತ್ರಿಪೂರ್ಣ ವ್ಯವಹಾರ ಮಾಡು. ಅವನು ಮಾಡಿರುವ ಮೋಸವನ್ನು ಸಂಪೂರ್ಣವಾಗಿ ಮರೆತು ಹೋದವನಂತೆ ನಟಿಸುತ್ತಿರು. ನಂತರ ಉಳಿದದನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದು ಅವನಿಗೆ ಸಮಾಧಾನ ಹೇಳಿ ಕಳಿಸಿಕೊಟ್ಟನು. ಘಟನೆ ನಡೆದ 1 ವಾರದ ನಂತರ ಬೀರ್ಬಲನು 4 ಬಿಂದಿಗೆಗಳನ್ನು ತರಿಸಿ 2 ಬಿಂದಿಗೆಗಳಲ್ಲಿ ಮಾತ್ರ ಒಂದೊಂದು ನಾಣ್ಯಗಳನ್ನು ಹಾಕಿ ಅವುಗಳ ಮೇಲೆ ವಿಶೇಷವಾಗಿ ಗುರುತು ಹಾಕಿದನು. ತರುವಾಯ ತನ್ನ ಬಳಿಗೆ ಬಂದಿದ್ದ 2 ವರ್ತಕರನ್ನು ಹಾಗೂ ಬೇರೆ 2 ವರ್ತಕರನ್ನು ತನ್ನ ಬಳಿಗೆ ಕರೆಸಿಕೊಂಡು, ಮಾನ್ಯ ವರ್ತಕರೇ, ನೀವು ತುಪ್ಪದ ವ್ಯಾಪಾರ ಮಾಡುವವರೆಂದು ನನಗೆ ತಿಳಿದಿದೆ. ಆದ್ದರಿಂದಲೇ ನಿಮ್ಮನ್ನು ಇಲ್ಲಿಗೆ ಕರೆಸಿದ್ದೇನೆ. ಏಕೆಂದರೆ ನನ್ನಲ್ಲಿ ಈ 4 ತುಪ್ಪದ ಬಿಂದಿಗೆಗಳಿವೆ. ಇವುಗಳನ್ನು ನಾನು ಬಹಳ ದಿವಸ ಇಟ್ಟರೆ ಕೆಟ್ಟು ಹೋಗುತ್ತದೆ. ಆದ್ದರಿಂದ ನೀವುಗಳು ತಲಾ ಒಂದೊಂದು ತುಪ್ಪದ ಬಿಂದಿಗೆಗಳನ್ನು ತೆಗೆದುಕೊಂಡು ಹೋಗಿ ಮಾರಿ ನಂತರ ನಿಮಗೆ ಬರಬೇಕಾಗಿರುವ ಲಾಭವನ್ನು ತೆಗೆದುಕೊಂಡು ಉಳಿದ ಹಣವನ್ನು ನನಗೆ ತಂದುಕೊಡಿ ಎಂದನು. ಅವನ ಮಾತನ್ನು ಕೇಳಿದ ವಂಚಕ ವ್ಯಾಪಾರಿಯು, ಮಹಾಸ್ವಾಮಿ,
ಇವರು 4 ಬಿಂದಿಗೆ ತುಪ್ಪಕ್ಕೆ 4 ಜನ ವ್ಯಾಪಾರಿ ಯಾಕೆ ಬೇಕು? ನಾನೊಬ್ಬನೇ ತೆಗೆದುಕೊಂಡು ಹೋಗಿ ಮಾರಿ ಬರುವ ಎಲ್ಲ ಹಣವನ್ನು ನಿಮಗೆ ತಂದು ಕೊಡುತ್ತೇನೆ. ಇದಕ್ಕೆ ನನಗೆ ಯಾವುದೇ ಲಾಭವೂ ಬೇಕಾಗಿಲ್ಲ. ಆದ್ದರಿಂದ ದಯಮಾಡಿ ಎಲ್ಲ ಬಿಂದಿಗೆಗಳನ್ನು ನನಗೆ ಕೊಡಿ ಎಂದು ಹೇಳಿದನು. ಅವನ ಮಾತನ್ನು ಕೇಳಿದ ಬೀರ್ಬಲನು, ಆ ರೀತಿ ಬೇಡ, ಲಾಭ ಎಲ್ಲರಿಗೂ ಸಿಗಲಿ ಎಂಬುದು ನನ್ನ ಉದ್ದೇಶ ಎಂದು ಸುವರ್ಣ ನಾಣ್ಯಗಳನ್ನು ಹಾಕಿದ್ದ ಬಿಂದಿಗೆಗಳನ್ನು ಈ ಮೊದಲು ತನ್ನ ಬಳಿಗೆ ಬಂದಿದ್ದ 2 ವರ್ತಕರಿಗೆ ನೀಡಿ, ಚಿನ್ನದ ನಾಣ್ಯವಿಲ್ಲದ 2 ತುಪ್ಪದ ಬಿಂದಿಗೆಗಳನ್ನು ಇನ್ನಿಬ್ಬರು ವರ್ತಕರಿಗೆ ನೀಡಿದನು. ಎಲ್ಲ ವರ್ತಕರು ತಮ್ಮ ತಮ್ಮ ತುಪ್ಪದ ಬಿಂದಿಗೆಯನ್ನು ತೆಗೆದುಕೊಂಡು ಮನೆಗೆ ಹೋದರು. ನ್ಯಾಯ ಕೇಳಲು ಈ ಮೊದಲು ಬೀರ್ಬಲನ ಬಳಿಗೆ ಬಂದಿದ್ದ ವರ್ತಕನು ಗಟ್ಟಿಯಾಗಿರುವ ತುಪ್ಪವನ್ನು ಬೇರೆ ಪಾತ್ರೆಗೆ ಹಾಕಲು ನಿಶ್ಚಯಿಸಿ, ಆ ತುಪ್ಪದ ಬಿಂದಿಗೆಯನ್ನು ಕಾಯಿಸಿ ತುಪ್ಪ ನೀರು ಮಾಡಿ ನಂತರ ಅದನ್ನು ಬೇರೊಂದು ಪಾತ್ರೆಗೆ ಸುರಿಯುವಾಗ ಆ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಬೀರ್ಬಲನ ಬಳಿ ಹೋಗಿ ತಿಳಿಸಿ, ಆ ಚಿನ್ನದ ನಾಣ್ಯವನ್ನು ಅವನ ವಶಕ್ಕೆ ಕೊಟ್ಟನು. ಬೀರ್ಬಲನಿಗೆ ಇದರಿಂದ ಇವನ ಪ್ರಾಮಾಣಿಕ ವರ್ತಕನೆಂದು ಗೊತ್ತಾಯಿತು. ಅದೇ ರೀತಿ ವಂಚಕ ವ್ಯಾಪಾರಿಯು ಗಟ್ಟಿಯಾಗಿರುವ ತುಪ್ಪ ಬಿಂದಿಗೆಯನ್ನು ಕಾಯಿಸಿ ಮತ್ತೊಂದು ಪಾತ್ರೆಗೆ ಸುರಿಯುವಾಗ ಅವನಿಗೆ ಚಿನ್ನದ ನಾಣ್ಯ ಕಂಡಿತು. ಅವನು ಸಂತಸದಿಂದ ಅದನ್ನು ತೆಗೆದುಕೊಂಡು ಅಕಸ್ಮಾತ್ ಚಿನ್ನದ ನಾಣ್ಯ ತುಪ್ಪದ ಬಿಂದಿಗೆಯಲ್ಲಿ ಬಿದ್ದಿರಬಹುದು ಅಂದುಕೊಂಡನು. ತನ್ನ ಮಗನನ್ನು ಹತ್ತಿರಕ್ಕೆ ಕರೆದು, ಈ ಚಿನ್ನದ ನಾಣ್ಯವನ್ನು ನಿನ್ನ ಬಳಿ ಜೋಪಾನಾಗಿ ಇಟ್ಟುಕೊಂಡಿರು, ನಾನು ಕೇಳಿದಾಗ ನನ್ನ ಕೈಗೆ ಕೊಡು ಎಂದು ಹೇಳಿದ. ಅವನ ಕೈಗೆ ಚಿನ್ನದ ನಾಣ್ಯವನ್ನು ಕೊಟ್ಟು ನಂತರ ಅವನ ತುಪ್ಪವನ್ನು ಮಾರಲು ಮಂಡಿಗೆ ಹೋದನು. ಕೆಲವೇ ದಿನಗಳಲ್ಲಿ ಎಲ್ಲರ ತುಪ್ಪವು ಮಾರಾಟವಾಯಿತು. ಎಲ್ಲರೂ ತಮ್ಮ ಲಾಭವನ್ನು ತೆಗೆದುಕೊಂಡು ಉಳಿದ ಹಣವನ್ನು ಬೀರ್ಬಲ್ಗೆ ನೀಡಲು ಒಪ್ಪಿಸಿದರು. ಒಟ್ಟಿಗೆ ಬೀರ್ಬಲನ ಮನೆಗೆ ಬಂದರು. 3 ವರ್ತಕರು ನ್ಯಾಯವಾದ ಹಣವನ್ನು ಬೀರ್ಬಲನ ಕೈಗಿತ್ತರು. ವಂಚಕ ವ್ಯಾಪಾರಿಯು ತನ್ನ ಹಣವನ್ನು ಬೀರ್ಬಲನಿಗೆ ಕೊಡುವಾಗ ಅವನು, ವರ್ತಕನೇ, ನೀನು ತೆಗೆದುಕೊಂಡು ಹೋದ ತುಪ್ಪದ ಬಿಂದಿಗೆಯಲ್ಲಿ 1/4 ಮಣ ತುಪ್ಪವಿತ್ತು. ನೀನು ಅದನ್ನು ತೂಕ ಮಾಡಿ ಮಾರಿದೆಯೋ ಅಥವಾ ಹಾಗೆಯೇ ಮಾರಿಬಿಟ್ಟೆಯೋ ಎಂದು ಕೇಳಿದನು. ಅದನ್ನು ಕೇಳಿ ವರ್ತಕನು, ಇಲ್ಲ ಮಹಾಸ್ವಾಮಿ, ಅದರಲ್ಲಿ 1 ಮಣಕ್ಕಿಂತಲೂ ಕಡಿಮೆ ತುಪ್ಪವಿತ್ತು. ಏಕೆಂದರೆ ನಾನು ಆ ತುಪ್ಪದ ಬಿಂದಿಗೆಯನ್ನು ಕಾಯಿಸಿ ನಂತರ ತುಪ್ಪವನ್ನು ಬೇರೊಂದು ಪಾತ್ರೆಗೆ ಸುರಿದು ತೂಕ ಮಾಡಿದ್ದೇನೆ. ನಾನು ತುಪ್ಪ ಕಾಯಿಸಿ ತೂಕ ಮಾಡುವಾಗ ನನ್ನ ಮಗನೂ ಸಹ ಅಲ್ಲಿಯೇ ಇದ್ದನು. ನಿಮಗೊಂದು ವೇಳೆ ಇದರ ಬಗ್ಗೆ ಸಂದೇಹವಿದ್ದರೆ ನನ್ನ ಮಗನನ್ನು ಕರೆಸಿಕೊಂಡು ಕೇಳಿ, ವಿಷಯ ತಿಳಿದುಕೊಳ್ಳಿ ಎಂದನು. ಆ ಕ್ಷಣವೇ ಬೀರ್ಬಲನು 1 ನಿಮಿಷ ಬಂದೆ ಎಂದು ಹೇಳಿ ತನ್ನ ಮನೆಯ ಒಳಗೆ ಕೋಣೆಗೆ ಹೋಗಿ ತನ್ನ ಸೇವಕನನ್ನು ಕರೆದು, ನೀನು ಈಗಲೇ ವಂಚಕನ ವ್ಯಾಪಾರಿಯ ಮನೆಗೆ ಹೋಗಿ ಅವನ ಮಗನನ್ನು ಕಾಣು. ಅವನೊಂದಿಗೆ ತುಪ್ಪದ ಬಿಂದಿಗೆಯನ್ನು ಕಾಯಿಸಿ ಬೇರೆ ಪಾತ್ರೆಗಳಿಗೆ ಹಾಕುವಾಗ ದೊರಕಿದ ಚಿನ್ನದ ನಾಣ್ಯವನ್ನು ತೆಗೆದುಕೊಂಡು ಬೀರ್ಬಲ್ ಮಂತ್ರಿಗಳ ಮನೆಗೆ ಬರಬೇಕೆಂದು ಹೇಳು. ನಂತರ ಅವನನ್ನು ಕರೆದುಕೊಂಡು ಇಲ್ಲಿಗೆ ಬಾ ಎಂದು ಆಜ್ಞಾಪಿಸಿದನು. ಸ್ವಲ್ಪ ಹೊತ್ತಿನಲ್ಲಿಯೇ ಸೇವಕರು ವಂಚಕ ವ್ಯಾಪಾರಿಯು ಮಗನನ್ನು ಕರೆದುಕೊಂಡು ಬೀರ್ಬಲನ ಮನೆಗೆ ಬಂದರು. ಅಲ್ಲಿಗೆ ಬಂದ ಮಗನನ್ನು ಕಂಡು ವಂಚಕ ವ್ಯಾಪಾರಿಗೆ ಹೆದರಿಕೆಯಾಯಿತು. ಆದರೆ ತಂದೆ ಮಗ ಪರಸ್ಪರ ಮಾತಾಡಿಕೊಳ್ಳಲು ಅವಕಾಶವಾಗದೆ ಹೋಯಿತು. ಬೀರ್ಬಲನು ವಂಚಕ ವ್ಯಾಪಾರಿಯ ಮಗನನ್ನು ಕುರಿತು, ನಿನ್ನ ತಂದೆ ನಿನ್ನ ಕೈಗೆ ಕೊಟ್ಟಿದ್ದ ಚಿನ್ನದ ನಾಣ್ಯವನ್ನು ಜೊತೆಯಲ್ಲಿ ತಂದಿರುವೆಯಾ ಎಂದು ಪ್ರಶ್ನಿಸಿದನು. ತಂದಿರುವೆ ಮಹಾಸ್ವಾಮಿ ಎನ್ನುತ್ತಾ ಆ ಹುಡುಗ ಜೇಬಿನಿಂದ ನಾಣ್ಯವನ್ನು ತೆಗೆದು ಬೀರ್ಬಲನ ಕೈಗೆತ್ತನು. ಆಗ ಬೀರ್ಬಲನು, ಎಲೈ ಹುಡುಗನೇ, ನಿನ್ನ ತುಪ್ಪದ ಬಿಂದಿಗೆಯಲ್ಲಿದ್ದ 4 ಚಿನ್ನದ ನಾಣ್ಯಗಳನ್ನು ನಿನ್ನ ಕೈಗೆ ಕೊಟ್ಟಿರುವೆನೆಂದು ಹೇಳಿದ್ದಾನೆ. ಆದರೆ ನೀನು 1 ನಾಣ್ಯವನ್ನು ತಂದಿರುವೆಯಲ್ಲ ಎಂದನು. ಆಗ ಆ ಹುಡುಗನು ತಂದೆಯನ್ನು ಕುರಿತು, ಅಪ್ಪ, ತುಪ್ಪದ ಬಿಂದಿಗೆಯನ್ನು ಕಾಯಿಸಿ ಬೇರೆ ಪಾತ್ರೆಗೆ ಹಾಕುವಾಗ ಇದೊಂದೇ ಚಿನ್ನದ ನಾಣ್ಯ ಸಿಕ್ಕಿತ್ತಲ್ಲವೇ ಎಂದು ಕೇಳಿದನು. ಆಗ ವಂಚಕ ವ್ಯಾಪಾರಿಯ ಮುಖದಲ್ಲಿ ಗಾಬರಿ ಉತ್ಪನ್ನವಾಯಿತು. ಆದರೆ ಅವನು ತನ್ನ ಭಾವನೆಗಳನ್ನು ನಿಯಂತ್ರಿಸಿಕೊಂಡು, ಮಹಾಸ್ವಾಮಿ, ಈ ತಿಳಿಗೇಡಿ ಮಗನ ಮಾತುಗಳನ್ನು ನೀವು ನಂಬಬೇಡಿ ಎಂದು ಹೇಳಿ ತನ್ನ ಮಗನನ್ನು ಬಾಯಿಗೆ ಬಂದಂತೆ ಬೈಯತೊಡಗಿದನು. ಮಗನಿಗೆ ಏನೆಂದು ಗೊತ್ತಾಗದೆ ಸ್ತಬ್ಧನಾಗಿ ನಿಂತನು.
ಆಗ ಬೀರ್ಬಲ್ನು ವಂಚಕ ವ್ಯಾಪಾರಿಯನ್ನು ಕುರಿತು, ಎಲೆಯ ವ್ಯಾಪಾರಿ, ನೀನು ನಿನ್ನ ಮಿತ್ರನಾದ ಈ ವರ್ತಕನಿಗೆ 1000 ರೂಪಾಯಿ ಕೊಡಬೇಕಾಗಿರುವುದು ನಿಜ ತಾನೇ ಎಂದು ಕೇಳಿದನು. ಆಗ ವರ್ತಕನಿಗೆ ಮತ್ತಷ್ಟು ಹೆದರಿಕೆ ಆಯಿತು. ಅವನಿಗೆ ಏನು ಉತ್ತರ ಕೊಡಬೇಕೆಂದು ತೋಚದೆ ಪೆಚ್ಚಾಗಿ ನಿಂತನು. ಆಗ ಪುನಃ ಬೀರ್ಬಲನು ಅದೇ ವರ್ತಕನನ್ನು ಕುರಿತು, ಒಂದು ಚಿನ್ನದ ನಾಣ್ಯವನ್ನು ಹೊಡೆದುಕೊಳ್ಳಲು ಈ ರೀತಿಯ ಸುಳ್ಳು ಹೇಳಿರುವ ನೀನು ಸಾವಿರಾರು ರೂಪಾಯಿಗಳನ್ನು ದಕ್ಕಿಸಿಕೊಳ್ಳಲು ಬೆಟ್ಟದಷ್ಟು ಸುಳ್ಳು ಹೇಳುವೆ. ಒಳ್ಳೆಯ ಮಾತಿನಲ್ಲಿ ನಿನ್ನ ಸ್ನೇಹಿತನಿಗೆ 1000 ರೂಪಾಯಿಗಳನ್ನು ಬಡ್ಡಿ ಸಹಿತ ಒಪ್ಪಿಸಿ ಪ್ರಾಣ ಉಳಿಸಿಕೋ. ಇಲ್ಲದಿದ್ದರೆ ಚಕ್ರವರ್ತಿಗೆ ತಿಳಿಸಿ ನಿನಗೆ ಮರಣದಂಡನೆ ಶಿಕ್ಷೆ ವಿಧಿಸುತ್ತೇನೆ ಮಾಡುವೆ ಎಂದು ಬೆದರಿಕೆ ಹಾಕಿದನು. ಮರಣದಂಡನೆ ಶಿಕ್ಷೆ ಎಂದು ಹೇಳಿದ ಕೂಡಲೇ ಅವನಿಗೆ ವಿಪರೀತ ಭಯವಾಯಿತು. ಅವನು ತಕ್ಷಣ ಬೀರ್ಬಲ್ನ ಪಾದಗಳ ಮೇಲೆ ಬಿದ್ದು, ಮಹಾಸ್ವಾಮಿ, ನನ್ನನ್ನು ಕ್ಷಮಿಸಿ. ನಾನು ಇವನಿಂದ 1000 ರೂಪಾಯಿ ಸಾಲ ತೆಗೆದುಕೊಂಡಿರುವುದು ನಿಜ. ನಾನು ಈಗಲೇ ಈತನಿಗೆ ಬಡ್ಡಿ ಸಮೇತ ಹಣವನ್ನು ಹಿಂತಿರುಗಿಸುವೆ ಎಂದು ಹೇಳಿ ಮಗನಿಂದ ಹಣವನ್ನು ತರಿಸಿ ಅವನಿಗೆ ಕೊಟ್ಟನು. ಧನ್ಯವಾದಗಳು. ನಮ್ಮ ಈ ಕಥೆ ನಿಮಗೆ ತುಂಬ ಇಷ್ಟವಾಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಕಥೆ ಮುಂದಿನ ಭಾಗ ಬೇಕಿದ್ದರೆ ಕಮೆಂಟ್ನಲ್ಲಿ ನೆಕ್ಸ್ಟ್ ಪಾರ್ಟ್ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.